ನೋಡ್ರಿ ಎರಡೆರಡು ವರ್ಕ್ ಗೈಸ್. ನಂಗೆ ಏನ್ ತಲೆ ಹಾಪರ್ತದ ನಂಗೆ ನೆನಪ ಇಲ್ಲ. ಹಾಲು ಇಟ್ಟಿದ್ ಕಾಯಕಲ್ಲೇ ಎಲ್ಲ ಗೈಸ್. ನೋಡ್ರಿ ಮೊನ್ನೆ ಶಾಣಿಗೆ ಹಾಕಿದ್ರ ಅನಿಸ್ತೈತಿ, ಒಣ ಹಾಕಿದ್ರೆ. ಆಮೇಲೆ ಇವು ನೆನ್ನೆ ಮಾಡಿದ ಹಪ್ಪಳ ತಗಿ ಅಂತ ಹೇಳೋಣ. ನಮ್ಮಮ್ಮ ಫೇವ್ರೇಟ್, ನಮ್ಮ ಅತ್ತೆ ಅದೇನೊಂದು ಸ್ಕೂರ್ಬೇಕಂದ್ರೆ ಎಲ್ಲಾರ್ದು ಫೇವ್ರೇಟ್ ರೊಟ್ಟಿ ಮುಟ್ಟಿಗೆ ಮಾಡತ್ತ ನಮ್ಮಮ್ಮ. ಫಸ್ಟ್ ಯಾವತ್ತು ಫಸ್ಟ್ ಮಕ್ಳು ಗೈಸ್, ಅವ್ರ ಕಾಳಜಿ ಅವ್ರದ್ದೆಲ್ಲ ಮುಗಿಸಿದ ಆದ್ಮೇಲೆ ಸೆಕೆಂಡ್ ಮಕ್ಳು ಕಣಿಗೆ ಬೀಳ್ತಾರಲ್ಲಿ. ರೊಟ್ಟಿ ಬಾರ್ಸಿದ್ಲ ಕುಂತ 3 ರೊಟ್ಟಿ ಬಾರಿಸಿ ಅವ್ರ ಅವಾಗ ಎಷ್ಟು ಸಿಟ್ಟು ಬರ್ತೈತಿ ಗೊತ್ತ್ರಿ ಗೈಸ್. ಯಾಕಿದ್ ಏನೋ ಸುಳ್ಳು ಹೇಳಿದ್ರೆ ಸಿಟ್ಟು ಬರ್ತೈತಿ ಗೈಸ್. ಎಷ್ಟು ವರ್ಷ ದಿನ ಬಿಟ್ಟಾಕ್ರಿ ಗೈಸ್, ವರ್ಷಗಳ ಆಗಿತ್ತು ನಾನು ರೊಟ್ಟಿ ಮುಟ್ಗಿ ತಿಂದ ಗೈಸ್. ನೋಡ್ರಿ ವಿ ಆರ್ ಇನ್ ಸ್ಫೂರ್ತಿ ಅಕ್ಕಾಸ್ ರೂಮ್. ಲುಕ್ ಎಟ್ ದಿಸ್ ಟೆಡ್ಡಿ ಗೈಸ್. ಇದು ಎಲ್ಲ ಒಂದೊಂದು ಟೆಡ್ಡಿ ಹಿಂದೂ ಒಂದೊಂದು ಸ್ಟೋರಿ ಅದಾವ. ಅಕ್ಕಿನ ಕುಂಡಿಸ್ಕೊಂಡು ಹೇಳ್ತೀನಿ ಬಿಕಾಸ್ ಅವೆಲ್ಲ ಅಕ್ಕಿನ ಒಂದೊಂದು ಟೆಡ್ಡಿಗಳು. ನೀವ್ ಹೋಗಲ್ಲ, ಹೋಗಂಗಿಲ್ಲ ನೋಡ್. ಇದು ನೀನ ಹಿಡ್ಕೊಂಡು ಹೋಗ, ನಾನು ಅಲ್ಲಿ ಅಲ್ಲಿ ನೋಡಲ್ಲಿ ಇಲ್ಲ ಬಾಗ್ಲಾ ಕೊಡೋಗ್ಬಿಟ್ಟು ಪಿಟ್ಟು ಕಾಳು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ವ್ಲಾಗ್ಸ್. ಸೊ ಗೈಸ್, ಇದು ಡೇ 3 ಆಫ್ ಡೈಲಿ ರೂಟೀನ್ ವ್ಲಾಗ್. ಸೊ ಇವತ್ತು ಫುಲ್ ಡೇ ಏನೇನ್ ಮಾಡ್ತೀನಿ ಅಂತೇಳಿ ಈ ವ್ಲಾಗ್ ನ ತೋರಿಸ್ತೀನಿ ಗೈಸ್. ಸೊ ಕೀಪ್ ವಾಚಿಂಗ್. ಗೈಸ್, ಅಮ್ಮನ ಅಂಗಡಿಗೆ ಬಂದಿದ್ದೆ. ಸ್ವಲ್ಪ ಬ್ಯಾಗ್ನ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ಅಮ್ಮನ ಅಂಗಡಿಗೆ ಬಂದೆ. ಅಮ್ಮ ಫಾಸ್ಟ್ ಫುಡ್ ತರ ಕೊಟ್ಟ ಈಗ ವಾಪಸ್ ಮನೆಗೆ ಹೋಗಿ ಲಾಗಿನ್ ಆಗ್ಬೇಕು, ಕೆಲಸ ಇತ್ತು. ಸೊ ಮನೆಗೆ ಹೋಗಿ ನೋಡ್ರಿ ಎರಡೆರಡು ವರ್ಕ್ ಗೈಸ್. ನಂಗೆ ಏನ್ ತಲೆ ಹಾಪರ್ತದ ನಂಗೆ ನೆನಪ ಇಲ್ಲ. ಹಾಲು ಇಟ್ಟಿದ್ ಕಾಯಕಲ್ಲೇ ಎಲ್ಲ ಉಕ್ಕಿ ಬಿದ್ದೈತೆ. ಆಂಟಿ ಬಂದಿದ್ರೆ ಆಂಟಿ ಸೊ ಮಾತಾಡ್ಕೊಂಡ್ ಹಂಗ ಕುಂತ್ಬಿಟ್ಟೇನೆ ಅವ್ರ ಜೊತೆಗೆ. ಇದು ಹೇಳ್ಕೊಂತ ಫೋಟೋಸ್ ಎಲ್ಲ ತೋರಿಸ್ಕೊಂತ ಕುಂತೀನಿ. ನೋಡಿದ್ರೆ ಅವ್ರು ಹೋದ್ಮೇಲೆ ನಾನು ಲಿಟ್ರಲಿ ಅಡಿಗೆ ಮನೆಗೆ ಹೋಗೇನಿ ಲೈಟ್ ಆಫ್ ಮಾಡೋಣ ಅಂತ. ಅವಾಗ ಲಕ್ಷ್ಮಣ ಮನೆಗೆ ಹಾಲು ಕುದ್ದು ಇದು ಫುಲ್ ಇದ್ದಿದ್ದು ಹಾಲು ಫುಲ್ ಅಂದ್ರೆ ಫುಲ್ ಇತ್ತು ಗೈಸ್. ಇಲ್ಲಿ ಮಟ ಇತ್ತು ಆಲ್ಮೋಸ್ಟ್. ಈಗ ಫುಲ್ ಕೆಳಗ ಹೋಗ್ಬಿಟ್ಟೈತಿ, ಉಕ್ಕಿ ಎಲ್ಲ ಹೋಗ್ಬಿಟ್ಟೈತಿ. ನಮ್ಮ ಅಮ್ಮ ಕಡೆಯಿಂದ ಬೈಸ್ಕೊಳ್ಳೋ ಕೆಲಸನ ಮಾಡ್ಬೇಕು ನಾನು. ಬರ್ರಿ ಬೈಸ್ಕೊಳ್ಳೋದನ್ನಕ್ಕಿನ್ನ ಬೇಜಾರಾಗದೆ, ಸುಮ್ಮನೆ ಹಾಲು ವೇಸ್ಟ್ ಮಾಡಿದ್ನಲ್ಲ ಅಂತ ಹೇಳಂತ ನಾನು ನಾ ಅನ್ಕೊಂಡಿನಿ. ಮರ್ತು ಹೋಗ್ಬಾರ್ದ, ನೆನ್ಪಿಟ್ಕೊಂಡ್ರೆ ನಾನು ಒಂದು 10 ಸರಿ ಹೇಳ್ಕೊಂಡು ಬಟ್ ಬೇಜಾರಾಗತೈತಿ. ಸಕ್ಕತ್ ಬೇಜಾರಾಗತ್ತೆ, ಸಕ್ಕತ್ ಬೇಜಾರಾಗ. ಪ್ರೇನ್ಸ್ ನೋಡಿ ಪ್ರೇನ್ಸ್ ಗೈಸ್. ನೋಡ್ರಿ ಮೊನ್ನೆ ಶಾಣಿಗೆ ಹಾಕಿದ್ರ ಅನಿಸ್ತೈತಿ, ಒಣ ಹಾಕಿದ್ರೆ. ಆಮೇಲೆ ಇವು ನೆನ್ನೆ ಮಾಡಿದ ಹಪ್ಪಳ ತಗಿ ಅಂತ ಹೇಳೋಣ ನಮ್ಮಮ್ಮ. ಸೊ ಇವೆಲ್ಲ ಹಪ್ಪಳಗಳು ಇದ್ರಾಗ ಹಾಕ್ಬೇಕ, ಶಾಣಿಗೆ ಪ್ಲಾಸ್ಟಿಕ್ನಾಗ ಹಾಕ್ಬೇಕ. ಮೆಣಸಿನ್ಕಾಯಿ ಎಣ್ಣೆ ತೋರಿಸಿದ್ವಿ ಅವ. ಚಲೋ ಕರುಯ ನೋಡ್ಲ, ಚಲೋ ಆಗೈತೆ. ಇದು ನೀಟಾಗಿ ಹಿಂಗ ಜೋಡಿಸಂದ ನಮ್ಮಮ್ಮ. ಭಾಳಷ್ಟು ಜನ ಬಿಸಿಲಾಗಿಟ್ರೆ ಏನ ಮುರಿತಾವ. ಸೊ ತಗೊಂಡು ಹೋಗೋಣ. ತಕೊಂಡು ಕೆಳಗೆ ಹೋಗಿ ಆಮೇಲೆ ಸಿಗ್ತಿದ್ದೆ. ಕೆಲಸ ಮಾಡ್ಕೊಂಡು ಕುಂತಿದ್ದೆ. ಇನ್ನೇನು ಊಟ ಮಾಡ್ಬೇಕಂತ ಹೇಳಿ ಅನ್ಕೊಂಡು ತಾಟ ಹಚ್ಕೊಳ್ತಿದ್ದೆ. ಸ್ಫೂರ್ತಿಕ ಬಂದಾಳಂತ ಕ್ಲಾಸಿಂದ. ಸೊ ಲೆಟ್ಸ್ ಗೋ ಆ್ಯಂಡ್ ಪಿಕ್ ಇಲ್ಲ ಹೋಗಿ ಕರ್ಕೊಂಬರ್ತೀನಿ. ಕರ್ಕೊಂಡು ಬಂದು ಆಮೇಲೆ ಊಟ ಮಾಡಿದ್ರ ಯಪ್ಪ ಬರೀ ಇದಾಗಿತ್ತು ಗೈಸ್. ಇವತ್ತು ಹೊರಗಿಂದ ಒಳಗಿಂದ ಹೊರಗೆ ಅಡ್ಡಾಡೋ ಒಂದ ಆಗೈತಿ. ನೋಡೋಣ ನಮ್ಮ ಮಕ್ಕಳು ಅಡುಗೆ ಮಾಡ ಇನ್ನೊಂದು ಕೇಳ್ತಾನ. ಇಲ್ಲ ನೀನು ಫೋಟೋ ಹೊಡ್ಯಾತಿ. ಮಳೆ ರಾಯ ಓ ಮಳೆ ಜೋರಾಗಿ ಬರ್ತಿದೆ. ನಮ್ಮಮ್ಮ ಬಂದಿದ್ದಾಳು. ಮಳೆ ಜೋರಾಗಿ ಬರ್ತಿದೆ. ನಾವು ಹೊರಗೆ ಹೋಗಂಗಿಲ್ಲ ಗೈಸ್. ನೋಡ್ರಿ ಅಲ್ಲ ಆನಿಕಲ್ ಬೀಳತ್ತವು ಟಪ್ 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 ಅಂತ ಹೇಳಿ.
ಅಲ್ಲಿ ನೋಡ್ರಿ ಎಷ್ಟು 2-3 ಇದ್ದಾವ. ಬೋ ಏನ್ ಮಳಿ ಗುರು, ಆಚೆ ಹೋಗ್ದಾರ ಅಷ್ಟು ಮಳಿ. ಆ ಮಳಿ ನೀರ್ನಾಗ ಮುಖ ತಕ್ಕೋತಾರ ಅವ್ರು. ನಾ ಮಾಡಿದ್ದ ಅನ್ನದಾರಿ ಕೆಲಸ ನೋಡಿ ಅಮ್ಮ, ಟೇಸ್ಟ್ ಉಳ್ದವ ನೋಡಿ ಹಾಲೆ. ಗೈಸ್ ನಮ್ಮಮ್ಮ ಬೈತಾಳಂತ ತಿಳ್ಕೊಂಡ್ರೆ ನಮ್ಮಮ್ಮನೇ ಹೇಳ್ತಾವ ಹಾಲು ಉಕ್ಕಿದ್ರೆ ಚಲೋ ತಗೋ. ನೀವು ಉಕ್ಕಿಸಿಟ್ಟಿದ್ದೆಲ್ಲದಮ್ಮ 2 ಬೋಗನಿ ಉಕ್ಕಿಸಿಟ್ಟೆ ಬಂದ್ರಲ್ಲ ಎಲ್ಲೈತಿ. ನಮ್ಮಮ್ಮ ಅವ್ರೆ 2 ಬೋಗನಿ ಸುಟ್ಟು ಹೋಗುವಷ್ಟು ಹಾಲು ಉಕ್ಸಾರಂಗ ಗೈಸ್. ಸೊ ಇದೇನ್ ಬಾಳ್ ಮಹಾ ಅಲ್ಲ ಬಿಡ ಅಂತ ಅಂದ್ರೆ ನಮ್ಮಮ್ಮ ಬೈತಾಳಂತ ಮಾಡಿದ್ದೆ. ಈಗ ಅಂಗಡಿಗೆ ಹೋಗಾಕತ್ತೀವಿ ಬಿಕಾಸ್ ನನ್ನ ಫ್ರೆಂಡ್ ಅವ್ರ ಅಕ್ಕನ ಪಾಪುದ್ ನಾಳೆ ಫಂಕ್ಷನ್, ಐ ಮೀನ್ ಬರ್ಡೇ ಐತಿ, ಫಸ್ಟಿಗೆ ಬರ್ಡೇ. ಅದಕ್ಕೆ ಏನಾದ್ರು ಗಿಫ್ಟ್ ತಗೊಂಬರೋಣ ಅಂತ. ನಡಿ ಹೋಗೋಣ. ಅಕಿಂದ ಏನೈತಿ ಕೆಲಸ? ಏನೈತಿ ಕೆಲಸ? ಓಕೆ ರೆಡಿ ಆಗೀನಿ. ಬಟ್ ಮಳಿ ಮಾತ್ರ ಹಚ್ಚಿ ಕಟ್ಟಾಕತ್ತೈತಿ. ಏನಿಲ್ಲ ತಗೊಂಡು ಹೋಗೋದ ಮಳಿ ನಂಬ್ಕೊಂಡು ಕುಂತ್ರೆ ಹಂಗೆ ಕುಂತೋಗ್ಬಿಡ್ತೀವಿ. ನೋಡ್ಬೋದು ನೀವು, ಫುಲ್ ಓಣಿ ಎಲ್ಲ ಕತ್ಲಾಗೈತಿ. ಲೈಟ್ ತೆಗದಾನು ಮಾರಾಯ. ಚಾವಿ ತಗೋ. ಗೈಸ್ ಊರಿಗೆ ಬಂದಿನಿ ಬರೀ ಶೀಟ್ ಡೇಸ್ ಆಗಾಕತ್ತೈತಿ. ನೋಡೋಣ ಊರಿಗೆ ಹೋದ್ಮೇಲೆ ಏನಂತ ಸೊ ರಾಗೇಶನ ನೋಡ ನಮ್ಮ ಅಕ್ಕ ನನಗೆ ಮ್ಯಾಗಿ ಮಾಡ್ಕೊಟ್ಟಾಳ. ಇದೊಂದು ಬರೋದಕ್ಕೀಗ. ಸೊ ಊರಿಗೆ ಬಂದಾಗಿಂದ ಬರೀ ಚೀಟ್ ಆಗಾಕತ್ತೈತಿ. ಆ್ಯಂಡ್ ಮತ್ತೆ ಹೋದ್ಮೇಲೆ ಪ್ರಾಪರ್ ಆಗಿ ಇದು ಸ್ಟಾರ್ಟ್ ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಇನ್ನೊಂದು ಏನಂತಂದ್ರೆ ಹೋಗಿ ಗಿಫ್ಟ್ ತಗೊಂಡು ಅದ ಕಡ ತಗೊಂಡ್ವಿ 2 ಪಾಪು ಕೈಗ. ಬಸ್ ಇನ್ನು 1 ಇಯರ್ ಅವಂಗಷ್ಟೆ. ಸುಮಾರು ಡ್ರೆಸ್ ಗಿಸ್ ಎಲ್ಲ ತಗೊಳೋದೆಲ್ಲ ಯಾಕಂತ ಹೇಳಂತಂತ ಕಡ ತಗೊಂಡ್ ಬಂದ್ವಿ. ಸೊ ಯಾ ಈಗ ಬಂದು ಮ್ಯಾಗಿ ಮಾಡಿಕೊಟ್ಲು, ತಿನ್ನಾಕ್ತೀನಿ ನಮ್ಮಕ್ಕ. ಯಾರು ಬಂದು ಶಿರಿ ಮರಿ ಚಿರಿಡು ಬಾಯಿಲ್ಲ. ಚೌಕಿ ಕೊಡ್ತೇನೆ ಬಾ, ಚೌಕಿ ಬೇಕಂದ್ರೆ ಬಾ. ಏ ಸಿರಿ ಸ್ವೆಟರ್ ಮಸ್ತ್ ಐತ್ಲಾ. ವಾವ್, ನಂಗೆ ಕೊಡ ಸಿರಿ ಕೊಡ. ಡ್ರೆಸ್ ತೋರ್ಸಿದೆ. ವಾವ್ ಕ್ಯೂಟ್ ಕ್ಯೂಟ್ ಪಾಕ್. ಇದು ಯಾರಮ್ಮ? ಇದು ಯಾರಿದೆ? ಇದು ಯಾರೇ? ವೆಲ್ಕಮ್ ಬ್ಯಾಕ್. ಏನಂತ ಹೇಳಂತಂದ್ರೆ ಇವತ್ತ ನಮ್ಮ ಮನೆಗೆ ನಮ್ದೆಲ್ಲಾರ್ದು ಫೇವ್ರೇಟ್, ನಮ್ಮ ಅತ್ತೆದ ನಂದು ಸ್ಕೂಲ್ಬೇಕಂದ್ರೆ ಎಲ್ಲಾರ್ದು ಫೇವ್ರೇಟ್ ರೊಟ್ಟಿ ಮುಟ್ಟಿಗೆ ಮಾಡತ್ತ ನಮ್ಮಮ್ಮ. ನಂಗೆ ರೊಟ್ಟಿ ಮುಟ್ಟಿಗೆ ತಿನ್ಬೇಕಂತ ಅನ್ಸುತ್ತೆ. ಸ್ಕೂಲ್ಬೇಕಾಗುತ್ತೆ. ಏನ ರೊಟ್ಟಿ ರೊಟ್ಟಿ ಮುಟ್ಟಿಗೆನ ಅದಿಲ್ಲ, ಮುಟ್ಟಿಗೆ ಅಂದೆ ನಾನು. ವಿಡಿಯೋ ತೋರಿಸ್ಲ ನಿಮ್ಗೆ ಎಷ್ಟು ರೋಸ್ಟ್ ಮಾಡೋಗ್ಲ ಅಷ್ಟು ರೋಸ್ಟ್ ಮಾಡ್ತಾರೆ ಇಬ್ರು. ನನಗೆ ಆಗ್ಲಿಂದ ನಾನು ನೋಡಾಗತ್ತಾರ. ನಾನು ಮುಖದಾಗಿನ ಕೋತಿಕೊಂಡೈತೆ ಏನ ನೋಡ್ರಿ ಕುಂಡ್ರ ಅವತಾರ ನೋಡ್ರಿ. ಸೊ ರೊಟ್ಟಿ ಮಾಡಾಕತ್ತಾಳೆ. ಸೊ ಸೊ ತೋರಿಸ್ತೀನಿ ಅಂತ ಹೇಗೆ ಮಾಡ್ತಾಳ ಅಂತ ಹೇಳಂತ. ಅಲ್ಲ ಗೈಸ್ ಕೇಳ್ರಿಲ್ಲ, ನಿಮಗಂತ ಹೇಳ್ತೀನಿ. ಇದೊಂದು ನಮ್ ಸ್ಫೂರ್ತಿಕ ಒಂದ್ ತಪ್ಪ ಅಯ್ಯೋ ನಮ್ಮಮ್ಮ ಸ್ಟಾರ್ಟ್ ಮಾಡ್ಯಾಳ ಗೈಸ್. ಹಾಕಿದ್ ಬಿಟ್ರಿ ಸ್ಫೂರ್ತಿಕ ಅದು ಹೋಗ್ಲಿ. ಏನಮ್ಮ ಗೈಸ್ ನೋಡ್ರಿ, ನಮ್ಮಮ್ಮ ಜೋಳದ ಹಿಟ್ಟು ತಗೊಂಡೆ ನೀರ್ ಕುದಿಯಾಕಿಟ್ಟಾಳ. ನೀರ್ ಕುದಿ ನೀರ್ ತಗೊಂಡೆ ಇದ್ರಾಗ ಸುರ್ಕೊಳ. ಅಮ್ಮ ನಾ ಮಾಡ್ಲೇರಿ ಬ್ಯಾಡ್ ನಾ ಮಾಡಿದ್ರ ಟೇಸ್ಟ್ ಬರೋದಿಲ್ಲ. ನೋಡ್ರಿ ಅಲ್ಕೊಂದ್ ಕಾಮೆಂಟ್ರಿ ಕೊಟ್ಕೊಂಡ್ರು. ಜೋಳದ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಉಪ್ಪು ಹಾಕೊಂಡ್ ನಾರ್ಮಲ್ ರೊಟ್ಟಿ ಹೆಂಗ್ ಮಾಡ್ಕೋತೈತ್ಲ ಹಂಗ ಮಾಡ್ಕೊಳ್ಳೋದು ಗೈಸ್. ಅಷ್ಟೇ, ಏನ್ ಡಿಫ್ರೆನ್ಸ್ ಇಲ್ಲ. ಆಮೇಲೆ ರೊಟ್ಟಿ ಹೆಂಗ್ ಮಾಡ್ಕೋತಾರಲ್ಲ, ರೊಟ್ಟಿ ಮಾಡ್ಕೊಂಡ್ ತೆಗೆದ್ ಬಿಸಿ ಬಿಸಿ ರೊಟ್ಟಿ ಏನಿರ್ತದಲ್ಲ ಅದ್ರನಿಂದ ರೊಟ್ಟಿ ಮುಟ್ಕಿ ಮಾಡ್ತಾರ. ಅದ್ ಹೆಂಗ್ ಮಾಡ್ತಾರ ಅಂತ ತೋರಿಸ್ತೇನೆ ನಾನು. ಅಮ್ಮ ಅದ್ ಕುಟ್ಕೊಂಡೇನೀಗ ಆಲ್ರೆಡಿ
ಬೆಳ್ಳುಳ್ಳಿ ಕುಟ್ಕೊಂಡು ಅದಕ್ಕೆ ನಾತೀರ ಗೈಸ್ ನೋಡ್ರಿ ಈಗ ಹೇಳ್ತೇನೆ ನೋಡ್ರಿ ಗೈಸ್ ಈಗ ಸ್ಟೋರಿ ಹೇಳ್ತೇನೆ ಕೇಳ್ರಿ ಏನಂತ ಹೇಳಂತಂದ್ರ ನಮ್ ಸ್ಫೂರ್ತಿಕ ಆಕಿ ಪಾಪ ಆಕಿ ಗೊತ್ತಿಲ್ಲ ಒಂದ್ ತಪ್ಪ ಮಾಡಲ್ರಿ ಏನಂತ ಹೇಳಂತಂದ್ರೆ ನಮ್ಮ ಮಮ್ಮಿ ಹೇಳಿದ್ ಮಾತ್ ಒಟ್ಟ ಕೇಳಂಗಿಲ್ರಿ ಕಿ ಏನಾಗೈತಂತಂದ್ರೆ ನಮ್ಮ ಅಮ್ಮ ತಲೆಗೆ ಮೆಹಂದಿ ಹಚ್ಕೊಳಂತ ಹೇಳಾಳ ಅಂದ್ರೂ ಬೇಕಾದ್ ಮೆಹಂದಿ ಹಚ್ಕೊಂಡು ಬೇಕು ನಾವ್ ಮಾಡ್ಕೊಂಡು ಇದ್ ಯಾರು ಮಾಡಕ್ ಹೋಗ್ಬೇಡ್ರಿ ಮೆಹಂದಿ ಹಚ್ಕೊಂಡ್ರೆ ಸ್ಮೂತ್ ಆಗ್ತೈತಿ ಹೌದಾ ಆದ್ರೆ ಅಸಹ್ಯ ಹಾಕ್ಬಿಡ್ತಾವ ಕೂದ್ಲ ಒಳಗಿಂದ ಎಷ್ಟು ಚಂದ ಅಂದ್ರೆ ಎಷ್ಟು ಚಂದ ಇದ್ದು ಕೂದ್ಲ ಎಲ್ಲಾ ಅಸಹ್ಯ ಮಾಡ್ಕೊಂಡ್ಬಿಟ್ಲೆ ಬ್ಯಾಡ ಅಂತ ಹೇಳಂತಂದಾಳ್ರಿ ಈಗ ಟೈಮ್ 10 ಗಂಟೆ ಆಗೈತಿ ಈಗ ನಂಗೆ ರೊಟ್ಟಿ ಮುಟ್ಟಿಗೆ ಬೇಕಂತ ಹೇಳಂತ ಹೆದರ್ಸೋದಲ್ಲ ನಂಗೆ ಹೆದರ್ಕಿ ಬರ್ತೈತಿ ಏನೋ ಸೌಂಡ್ ಆತ 200% ಏನೋ ಸೌಂಡ್ ಆತ ಗೈಸ್ ರೊಟ್ಟಿ ರೆಡಿ ನಮ್ಮಮ್ಮ ರೊಟ್ಟಿ ಮಾಡಾಳ ಆಹಾ ಬಿಸಿ ಬಿಸಿ ರೊಟ್ಟಿ ಜೀರಿಗೆ ಬೆಳ್ಳುಳ್ಳಿ ಕುಟ್ಟಿಟ್ಟೇನಿ ಒಂದ್ ಖಾರ ಪುಡಿ ಎಣ್ಣೆ ಇದನ್ನ ಹಾಕ್ಲಿಲ್ಲ ಅಂದ್ರೆ ಶ್ವೇತಾನ ಅಲ್ಲಿ ನೋಡ್ಕೊ ಹೇಳ ಅಷ್ಟಿಂದ ಹೇಳ ಜೋಳದ ರೊಟ್ಟಿ ಮಾಡಿದ ತಕ್ಷಣ ಜೀರಿಗೆ ಬೆಳ್ಳುಳ್ಳಿ ಕುಟ್ಟಿಟ್ಟಿರ್ತೈತಿ ಅದಕ್ಕೆ ಸ್ವಲ್ಪ ಖಾರ ಪುಡಿ ಎಣ್ಣೆ ಹಾಕಿ ತಿಕ್ಕಿ ಉಂಡೆ ಮಾಡಿ ಒಬ್ಬೊಬ್ರು ಇನ್ನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕ್ತಾರಲ್ಲಮ್ಮ ಗೈಸ್ ನೋಡ್ರಿ ತೋರಿಸ್ತೀನಿ ನೋಡ್ರಿ ಬಿಸಿ ಬಿಸಿ ರೊಟ್ಟಿಗೆ ಹೇಳಮ್ಮ ಖಾರದ ಪುಡಿ ಉದುರಿಸ್ಕೊಳ್ಳೋದು ಪುಡಿ ಒಂದ್ ಸ್ವಲ್ಪ ಉಪ್ಪು ಉದುರ್ಸ್ಕೊಂಡು ಉಪ್ಪು ಎನಿವೇಸ್ ಇದಕ್ಕೆ ಹಿಟ್ಟಿಗೆ ಹಾಕಿರ್ತಾರೆ ಅದು ಆಪ್ಷನಲ್ ಇರ್ತೈತಿ ಹಾ ಅಷ್ಟೇ ಉಪ್ಪು ಬರಂಗಿಲ್ಲ ಅಂತ ಹೇಳಿ ಜಜ್ಜಿಟ್ಕೊಂಡಿದ್ ಬೆಳ್ಳುಳ್ಳಿ ಅಮ್ಮ ಇದು ತೆಗಿತಿ ಏನ್ ನೋಡ್ ಬಂದಾಗ ತಗೋದು ಹಾ ಏನ್ ಗೈಸ್ ನೋಡ್ರಿ ನಮ್ಮಮ್ಮ ಅದು ತೆಗ್ಯಾಕ ಆಲ್ಸಿ ಎಣ್ಣೆ ಇಷ್ಟ ಇನ್ನೂ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಗೈಸ್ ಬಟ್ ನಾವ್ ತಿನ್ನೋದು ಇದು ಇಷ್ಟ ಅಂತ ಹೇಳಿ ನಮ್ಮಮ್ಮ ಇದಿಷ್ಟ ಹಾಕಿ ಮಾಡ್ಕೊಡ್ತಾಳೆ ಅದ್ ಬಾಯಿಗೆ ಸಿಕ್ಕಾಗ ಒಂಥರ ಅನಿಸ್ತದೆ ಅದಕ್ಕೆ ಇಷ್ಟ ಹಾಕಿ ಕೊತ್ತಂಬರಿ ಹಾಕ್ಬಹುದು ಆಮೇಲೆ ಕುಟ್ಟಿ ಕೊತ್ತಂಬರಿ ಕರಿಬೇವೆಲ್ಲ ಹಾಕ್ಬೋದು ಬಟ್ ನಾವಮ್ಮ ಇದಷ್ಟ ಹಾಕಿ ನಮ್ಗೆ ಇದಿಷ್ಟ ಇಷ್ಟ ಏನ್ ಇಷ್ಟ ಅದಷ್ಟ ಹಾಕಿ ಮಾಡ್ತೀವಿ ಅಷ್ಟೇ ಬಟ್ ಆಲ್ಮೋಸ್ಟ್ ನಮ್ಮ ಮನ್ಯಾಗ ಎಲ್ಲಾರು ಹಿಂಗ ಮಾಡ್ತಾರಲ್ಲಮ್ಮ ಇದಿಷ್ಟ ಹಾಕಿ ಮಾಡ್ತಾರ ನಮಗ್ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಸ್ಫೂರ್ತಿಕಾಗೂ ಇಷ್ಟ ಹೆಂಗೈತ್ರ ಒಂದಿನ ಹಾಕಿ ಆರಾಧ್ಯ ಹೆಂಗಾಯ್ತು ಚಲೋ ಐತಿ ನೆಕ್ಸ್ಟ್ ನಮ್ಮ ಅಮ್ಮನ ಕೊಟ್ಟಲ್ಲ ಅಂದ್ರೆ ಟ್ರೈ ಮಾಡಿ ಹೇಳ್ತೀನಿ ಅಂತ ಗೊತ್ತಾಳ ಪಕ್ಕ ಗೊತ್ತಾಳ ಆಕಿ ಮುಗಿದವೇ ನಾನು ಫಸ್ಟ್ ಯಾವತ್ತು ಫಸ್ಟ್ ಮಕ್ಳು ಗೈಸ್ ಅವ್ರ ಕಾಳಜಿ ಅವ್ರದ್ದೆಲ್ಲ ಮುಗಿಸಿದ್ರು ಆದ್ಮೇಲೆ ಸೆಕೆಂಡ್ ಮಕ್ಳು ಕಣ್ಣಿಗೆ ಬೀಳ್ತಾರ ಅಲ್ಲಿ ಮಟ ಬೆಳಗಿಲ್ಲ ನಾವು ಆಕಾಶ್ ಪುಟ್ಟಿ ಅನ್ನೊಂದು ಬ್ಲಾಗ್ಸ್ ನೋಡ್ಕೊಂತ ರೊಟ್ಟಿ ಬಡ್ಯಾತಾಳ ಸ್ಫೂರ್ತಿ ಇಲ್ಲಿ ರೊಟ್ಟಿಗಳು ನಡ್ಯಾಕತ್ತಾವು ನಾವ ನೋಡಾಕತ್ತೀವಿ ಬಾಯಾಗಂತೂ ನೀರ್ ಬರಾಕತೈತಿ ನಮಗೂ ನೆಕ್ಸ್ಟ್ ಕೊಡ್ತಾರು ತಿನ್ಬೇಕು ಬರೀ ತಿನ್ನೋದ ಒಂದ್ ಲೋಕ ಆಕಾಶಗಲ್ಲ ಅದು ಕ್ಯೂಟ್ ಒಂಥರ ಗಂಡ ಐತಿ ಇಬ್ರು ಕ್ಯೂಟ್ ಅವ್ರ ಆಯ್ತು ನಾವು ಸ್ಫೂರ್ತಿಕ ನೋಡ್ರಿ ಮಸ್ತ್ 3-4 ರೊಟ್ಟಿ ಬಾರ್ಸಿದ್ಲ ಕುಂತ 3 ರೊಟ್ಟಿ ಬಾರಿಸಿದ್ರು ಅವ್ರ ಅವಾಗ ಎಷ್ಟು ಸಿಟ್ಟು ಬರ್ತೈತಿ ಗೊತ್ತ್ರಿ ಗಾಯ್ಸ್ ಯಾಕೆ ಬೇರೆ ಸುಳ್ಳು ಹೇಳಿದ್ರೆ ಸಿಟ್ಟು ಬರ್ತೈತಿ ಗಾಯ್ಸ್ ಎಷ್ಟು ವರ್ಷ ದಿನ ಅಲ್ಲ ದಿನ ಬಿಟ್ಟಾಕ್ರಿ ಗಾಯ್ಸ್ ವರ್ಷಗಳ ಆಗಿತ್ತು ನಾನು ರೊಟ್ಟಿ ಮುಟ್ಗಿ ತಿಂದ ದಿಸ್ ಇಸ್ ಕ್ರೇಜಿ ನೀವು ಟ್ರೈ ಮಾಡಿ ನಂಗೆ ಆಮೇಲೆ ಮತ್ತೆ ಹಿಂಗ್ ನೀರ್ ಕೊಟ್ಟಿದ್ದೆ ನೀರು ನೀರ್ ಕೊಡಂಗ ಬೇಗ ನೋಡ್ರಿ
ಆಗ ನಾನು ನೀರ್ ಕೊಟ್ಟಿದ್ದೆ ಬಟ್ ನೀ ನನಗೆ ನೀರ್ ಕೊಟ್ಟಿಲ್ಲ ಅಂತ ಹೇಳಿ ಅನ್ಬೇಡ ಅಂತ ಹೇಳಿ ನೀರ್ ಕೊಟ್ಲು ತುಂಬಿ. ಅಯ್ಯೋ ನನಗೆ ಎಷ್ಟು ದೊಡ್ಡ ಗ್ಲಾಸ್ ಕೊಟ್ಟಿದ್ದೆ, ಇಲ್ಲಿ ನಂಗೆ ಎಷ್ಟು ಗ್ಲಾಸ್ ತುಂಬ ಕೊಟ್ಟಿ. ಸೊ ಮೀನ್ ಅಮ್ಮಂದು ಚಾಟ. ಬೈ ಗೈಸ್. Guys, ನೋಡ್ರಿ we are in Spurti Akka's room and look at this teddy. Guys, ಇದು ಎಲ್ಲ ಒಂದೊಂದು ಟೆಡ್ಡಿ ಹಿಂದೂ ಒಂದೊಂದು ಸ್ಟೋರಿ ಅದಾವ. ಆಕಿನ ಕುಂಡಿಸ್ಕೊಂಡು ಹೇಳಿಸ್ತೇನೆ ಬಿಕಾಸ್ ಅವೆಲ್ಲ ಆಕಿನ ಟೆಡ್ಡಿಗಳು. ಸೊ ಒಂದೊಂದು ಸ್ಟೋರಿನ ಕೂರಿಸಿ ಕತೆ ಹೇಳಿಸ್ತೀನಿ. ನಂದೊಂದು 2-3 ಇರ್ಬೋದು ಅಷ್ಟೇ, ಬಿಟ್ಟರೆ ಎಲ್ಲ ಆಕಿನೋನ. ನೋಡ್ರಿ ಹೆಂಗೆ ಇಟ್ಟಾಳೆಲ್ಲ ಅರ್ಬಿ ತುರುಕ್ ಎಲ್ಲ ಆಕಿನೋನ ಅರ್ಬಿ ಗೈಸ್, ಎಲ್ಲ ಆಕಿನೋನ. ಕೆಳಗಿಟ್ಟಿದ್ದು ಎಲ್ಲ ಆಕಿ ಇಲ್ಲ ನನ್ನೂ ಅದ. ಲುಕ್ ಅಟ್ ಅವರ್ ಎಕ್ಸ್ಪ್ರೆಷನ್ ಗೈಸ್. ಆಲ್ಮೋಸ್ಟ್ ಇನ್ನೇನು ಎಲ್ಲ ಮುಗಿದೈದು, ಮಲ್ಕೊಳ್ಳೋದು ಅಷ್ಟೇ. ಬಟ್ ನಮಗೆ ನಾಳೆ ಸೀರೆ ಬ್ಲೌಸ್ ಏನು ಆಲ್ಟ್ರೇಷನ್ ಅಂತ ಬ್ಲೌಸ್ ಡಿಸೈನ್ ಮಾಡಕ್ಕೆ ಇನ್ನೊಂದು ಬ್ಲೌಸ್ ಕೊಡ್ಬೇಕಾಗಿತ್ತು ರೆಫರೆನ್ಸಿಗೆ. ಸೊ ಆ ಬ್ಲೌಸ್ ತೊಗೊಂಡು ಹೋಗಕ್ಕಂತ ಬಂದಿದ್ವಿ. ಆ್ಯಂಡ್ ಲುಕ್ ಅಟ್ ಸ್ಫೂರ್ತಿ ಅಕ್ಕ ಸಾರಿ ಕಲೆಕ್ಷನ್ಸ್. ಈ ಕಡೆ ಇರೋದೇ ಅಕ್ಕಿಗಂತ ಹೊಲ್ಸ್ಕೊಂಡಿದ್ದೆ. ಮ್ಯಾಕ್ಸಿಮಮ್ ಅಂದ್ರೆ ಒಂದು 7-8 ಸೀರೆಗಳು ಅವೆಲ್ಲ ಒಂದ ಕಡೆ ಹಾಕಿಟ್ಟಾಳೆ. ಇಲ್ಲ ಇನ್ನೊಂದ್ 2-3 ಅಕ್ಕಿನ ಕಬೋರ್ಡ್ನಾಗ ಅದಾವ. ಈ ಸೀರೆ ಉಟ್ಕೊಂಡಾಕ ಅದು ಸ್ವಲ್ಪ ಸಿಂಪಲ್ ಆಗ್ತೈತಿ. ದಿಸ್ ಲುಕ್ಸ್ ಸೋ ಗುಡ್. ಇದು ಚಂದ ಐತಿ. ಇದು ಇನ್ನೊಂದು ಅದೊಂದು ಚಂದ ಐತಿ. ಇದು ಉಟ್ಕೊಂತೆ ನಾನು. ಇದನ್ನ ನೀವು ಉಟ್ಕೊಂಡಿದ್ದು ನೋಡೇ ಇಲ್ಲ. ಅವತ್ತೊಂದಿನ ಉಟ್ಕೊಂಡಿದ್ದು ಅಷ್ಟು ಗೈಸಕಿ. ನಮ್ಮ ಅಣ್ಣ ಅವ್ರ ಮದ್ವೆ ದಿನ ಉಟ್ಕೊಂಡಿದ್ದು, ಆಮೇಲಿಂದ ಉಟ್ಕೊಂಡೇ ಇಲ್ಲ ಆಕಿ ಇದು ಸೀರೆನ. ಲೇ ಮಸ್ತ್ ಐತಿ. ಬೇಕಿದ್ರೆ ಬ್ಲೌಸ್ ಮಿಸ್ ಮ್ಯಾಚ್ ಮಾಡ್ಕೋ ಯಾವ್ದಾದ್ರು. ಮಿಸ್ ಮ್ಯಾಚ್ ಏನದ ಇವ. ಬ್ಲೌಸ್ ಎಷ್ಟು ಚಂದ ಐತಿ ಗೈಸ್, ಫುಲ್ ಗ್ರ್ಯಾಂಡ್ ಐತಿ. ಚಂದ ಹೊಲಿಸ್ಕೊಂಡಿದ್ಲ ಅವಾಗ. ಎಷ್ಟ 4000 ಕೊಟ್ಟಿದ್ಲಂತ ಗೈಸ್ ಈ ಸೀರೆ. ಎಷ್ಟೈತಿ? ಅಷ್ಟೊಂದ್ ಐತ್ಲಾ, ಆರಾಮ್ ಬರ್ತದ ನಿನಗೆ. ನೀ ಏನು ದಪ್ಪಾಗಿಲ್ಲ. ಸ್ಫೂರ್ತಿಕ ನೋಡ್ರಿ ಗೈಸ್ ಎಷ್ಟು ಟಿಕ್ಲಿ ಉಚ್ಚಿರ್ತಾರಲ್ಲ, ಉಚ್ಚಿದ ಕಾಣಿಸ್ತೈತೆ. ನೋಡೋಣ. ಬಟ್ ನೋಡ್ರಿ ಅವಾಗ ಈ ಒಂದ್ ಎಷ್ಟೊಂದ್ 6-7 ಇಯರ್ಸ್ ಹಿಂದ್ ಉಟ್ಕೊಂಡಿದ್ ಒಂದೇ ಸರಿ ಉಟ್ಕೊಂಡಾಳ ಗೈಸ್. ಆಮೇಲೆ ಉಟ್ಕೊಂಡೇ ಇಲ್ಲ. ಅವತ್ತು ಮದ್ವೆ ದಿನ ಅಷ್ಟು ಉಟ್ಕೊಂಡಿದ್. ಸ್ವಲ್ಪ ರಿಚ್ ಮಾಡಿಸ್ಕೊ ಏನ್ರ. ದಿಸ್ ಇಸ್ ಸೋ ಗುಡ್. ಆಮೇಲೆ ಇದ್ದು ಈಗ ರೀಸೆಂಟ್ ಆಗಿ ಮದ್ವೆಗೆ ಉಟ್ಕೊಂಡಿದ್ದೆ. ಇದು ಯಾವ್ದು ಸ್ಫೂರ್ತಿಕ? ಓ ಇದು ನೀನ್ ಈ ಸರಿ ಗೈಸ್ ನಾವು ಸೀರೆ ಅಂತ ಹೇಳಿ ಮುಂಚೆ ಉಟ್ಕೋತಿದ್ದಿದ್ದೆ. ಈಗ ಒಂದ್ ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಉಟ್ಕೋತೀವಿ. ಇದು ಚಂದ ಐತಿ. ಸ್ವಲ್ಪ ಸಿಂಪಲ್ ಆಗ್ತೈತಿ. ಇದು ವರ್ಕ್ ಆಗ್ತೈತಿ. ಮತ್ತೆ ಇದು ಚಂದ. ಇದು ಯಾವ ಸೀರೆ ಹೇಳಿ? ಇದು ಹೇಳಿ ಆಡಿಯನ್ಸಿಗೆ ಯಾವ ಸೀರೆ ಅಂತ. 10th ಸೆಂಡ್ ಆಫ್ ದ ಫೇರ್ವೆಲ್ ಇರ್ತದಲ್ಲ, ಫೇರ್ವೆಲ್ ಸೀರೆ. ಇದ್ರ ಬ್ಲೌಸ್ ತೋರಿಸ್ಬಿಡ್ಬೇಕ. ದಿಸ್ ಇಸ್ ಆಲ್ಸೋ ಸೋ ಡ್ಯಾಮ್ ಗುಡ್ ಗೈಸ್. ಇದು ಬ್ಲೌಸ್ ಹಿಂದ್ ಭಾಳ ಅಂದ್ರೆ ಭಾಳ ಚಂದ ಐತಿ. ಅವಾಗ ಎಷ್ಟು ತಳ್ಳಗ ಇದ್ಲಿಕ್ಕೆ ಅಂದ್ರೆ ನೋಡ್ರಿ ಗೈಸ್, ಎಷ್ಟು ತಳ್ಳಗ ಅಂದ್ರೆ ಈ ತೋಳಿಕೆಂದ ಈಗ ಈ ಕಡೆ ಮುಂದ್ ಕೈಗೂ ಹೋಗಂಗಿಲ್ಲ ಅಷ್ಟು ತಳ್ಳಗ. ಸ್ಪರ್ಧೆ ಟ್ರೈ ಮಾಡ್ತೀನ ನೋಡ್ಲಾ. ಯವ್ವ ಗೈಸ್ ಕೆಳಗಿಂದ ಹಾಕ್ಬೇಕಂತ. ಯಪ್ಪ ಲೈಟ್ ಹೋಗ್ಬಿಡ್ತು. ಲೈಟ್ ಹೋಗಿ ಸಡನ್ ಆಗಿ. ಗೈಸ್ ನೋಡ್ರಿ ಗೈಸ್, ಇಲ್ಲಿ ಸ್ಫೂರ್ತಿಕಲ್ ಸ್ಲಿಂಗ್ ಕಲೆಕ್ಷನ್ಸ್ ಇದ್ದು ಒಂದು ವಿಡಿಯೋ ಮಾಡ್ತೀನಿ ಗೈಸ್ ಹೋಗೋದ್ರಾಗ. ಆಕಿನ ಕರ್ಕೊಂಡ ಮಾಡ್ತೀನಿ. ಮತ್ತೆ ಈ ಟೆಡ್ಡಿದೊಂದು ಆಕಿಂದು ಒಂದೊಂದು ಟೆಡ್ಡಿದು ಸ್ಟೋರಿ ಹೇಳಿಸ್ತೇನೆ. ಈ ಕಡೆ ಆಕಿನ ರೂಮಿಗೆ ಬಂದ್ರೆ ಏನೇನೇನ್ರ ಸಿಗ್ತಿರ್ತಾವ. ಸೊ ಇದು ಸ್ಫೂರ್ತಿಕ ಅಂದ 10th ಫೇರ್ವೆಲ್ದ. ನೋಡ್ರಿ ಎಷ್ಟು ತೊಳ್ಳಗ ಇದ್ಲಕ್ಕಿ. ಹಂಗ ಟ್ರೈ ಮಾಡಿಸ್ಕೊಡ್ಬೇಕ ಬರ್ತೈತ್ನ. ಅದ್ರೊಳಗೂ ಇದು ಇಟ್ಟಾರೆ ನೋಡಿ, ಬ್ಲೌಸ್ ಇಟ್ಟು ಹೊಲ್ಲಾರೆ ನೋಡಿ. ಇದನ್ನು ತಗೊಂಡ್ ನಡಿ. ಲೆಟ್ಸ್ ಸಿ. ಇದನ್ನ ನಾವು ಉಟ್ಕೊಳ್ಳೋದಾದ್ರೆ ಉಟ್ಕೋತೇನೆ ನಡಿ ಗೈಸ್. ಇದನ್ನ ಸುಮ್ಮನೆ ಟ್ರೈ ಮಾಡಿದೆ. ಇಟ್ಸ್ ಓಕೆ. ನಂಗೆ ಚಂದ ಅನಿಸ್ತದೆ. ತಗೊಳ್ಳೋ ನೀ ಇದೊಂದು ಪಿಂಕ್ ಒಂದು ಬ್ಲೂ ಒಂದು ತಗೋಣ ಹೇಳ್ತೀನಿ. ಫುಲ್ ಬ್ಯಾಗ ತುಂಬ ಮಮ್ಮಿ. ಫುಲ್ ಬ್ಯಾಗ ನೋಡಿ ತಗೋ. ಮತ್ತೆ ಎದಕ್ ತೆಗದಿ? ಇಲ್ಲೇ ತೆಗದಿ ಕೆಳಗೆ ಹೋಗ್ತಿದ್ವಲ್ಲ. ಅಲ್ಲಿ ನೋಡ್ರಿ ಸ್ಫೂರ್ತಿಕನ್ ಫೋಟೋ. ಇಲ್ಲಿ ಅಪ್ಪಾಜಿ ಫೋಟೋ. ಇದು ಸ್ಫೂರ್ತಿಕನ್. ಬೇಸಿಕಲಿ ಸ್ಫೂರ್ತಿಕನ್ ರೂಮ್ ಗೈಸ್. ಇದೆಲ್ಲ ಸ್ಫೂರ್ತಿಕನ್ ಏನ್ ತೋರ್ಸೋದೇನಂತಂದ್ರೆ ಸ್ಫೂರ್ತಿಕನ್ ರೂಮ್. ಅಕ್ಕಿನ ಎಲ್ಲ ಇಟ್ಕೊಂಡಾಳ. ಇಲ್ಲೇ ಇದೊಂದು ಎಕ್ಸ್ಟ್ರಾ ಬೆಡ್ ಇಟ್ಕೊಂಡಾಳ, ಯಾರ ಬಂದ್ರೆ ಹಾಸ್ಕೊಳಕಂತ ಹೇಳಿ. ಮತ್ತೆ ಇಲ್ಲೆಲ್ಲ ಅಷ್ಟೇನು ಆರ್ಗನೈಸ್ ಮಾಡಿಲ್ಲ ಬಿಕಾಸ್ ಯಾಕಂದ್ರೆ ಕೆಳಗಿರೋ ಕಬೋರ್ಡ್ನಾಗ ಎಲ್ಲ ಬಟ್ಟೆಗಳು ಹೊಂದಿಸ್ಕೊಂಡಾಳ. ಕೆಳಗೆ ಹೋಗಿ ಸಿಗ್ತೀನಂತ ನಮ್ಮಮ್ಮ. ನೋಡೋಣ ಏನಂತಾಳ ಸೀರೆ. ಸ್ವಲ್ಪ ಸಿಂಪಲ್ ಅಲ್ಲ, ಬಟ್ ಸ್ಫೂರ್ತಿಕನ ಈಗ ಆರ್ಡರ್ ಮಾಡಿಲ್ಲ. ಇದೇ ಸೀರೆ ಅದ. ರಾತ್ರಿ ಫಂಕ್ಷನ್ ಅಲ್ಲ, ಸ್ವಲ್ಪ ಗ್ರ್ಯಾಂಡ್ ಬೇಕು ಅಂದ್ರೆ ಅವ್ರ ರಾತ್ರಿ ಫಂಕ್ಷನ್ ಜೋರ್. ಅದೇ ಅವ್ರ ಬೇಸಿಕಲಿ ರಿಸೆಪ್ಷನ್ ಆ ಕಡೆ ಎಲ್ಲ ಬೆಂಗಳೂರು ದಾವಣಗೆರೆ ಈ ಕಡೆ ಎಲ್ಲ. ನಮ್ ಕಡೆ ಹೆಂಗಂದ್ರೆ ಗೈಸ್ ಮದ್ವಿ ದಿನ ಫುಲ್ ಜೋರ್ ಇರ್ತೈತಿ. ಬಟ್ ಅವ್ರ ಕಡೆ ಎಲ್ಲ ರಿಸೆಪ್ಷನ್ ಜೋರ್ ಮಾಡ್ತಾರ. ಮದ್ವಿನಾಗ ಅಷ್ಟು ಜನ ಇರಂಗಿಲ್ಲ ಹೇಳ್ಬೇಕಂತಂದ್ರೆ. ಇರ್ತಾರ ಬಟ್ ಅಷ್ಟು ಇರಂಗಿಲ್ಲ. ರಿಸೆಪ್ಷನ್ ಜಾಸ್ತಿ ಜನ ಬಂದಿರ್ತಾರ ಅವ್ರ ಕಡೆ. ಇದರ ಸೀರೆ ಅಂತೂ ಮಮ್ಮಿ ಊಟ. ಅದಿರ್ಲಿ. ಇದು ಸೆಕೆಂಡ್ ಇಯರ್ ಸೆಂಡ್ ಆಫ್ ದನ. ಇದ್ರದ್ದು ಯಾವ ಕಲರ್ ಇತ್ತು ಸೀರೆ? ಗೊತ್ತದ ನೆನ್ಪೈತಿ. ಈಕಿನ ಎಲ್ಲ ಸೆಂಡ್ ಆಫ್ ಗೈಸ್. ನಾನು ಯಾವ ಸೆಂಡ್ ಆಫ್ ಮಾಡಿಲ್ಲ ಹೇಳ್ಬೇಕಂತಂದ್ರೆ. ನಾನು ಸೆಂಡ್ ಆಫ್ ಮಾಡೀನಿ ಬಟ್ ಏನಂತ
ಇದು ಎತ್ನಿಕ್ ಡೇ ಅಂತ ಹೇಳಿ ಇರ್ತಿತ್ತಲ್ಲ, ಅವಾಗ ಒಂದ್ 3 ದಿನ 3 ಸೀರೆ ಉಟ್ಕೊಂಡೇನ್. ಬಟ್ ನಂದಲ್ಲ, ಅಮ್ಮಂದ ಉಟ್ಕೊಂಡು ಹೋಗ್ತಿದೆ. ನಂದು ಯಾವ್ದು ತಗೊಂಡಿಲ್ಲ. ಹಾ, ಇದೆ ನಂದು. ಟ್ರೈ ಮಾಡೋಣ ನೋಡಿ. ಮೇ ಬಿ ಒಂದ್ ಸ್ವಲ್ಪ ಲೂಸ್ ಆಗ್ಬೋದು ಗೈಸ್ ನನ್ ಬ್ಲೌಸ್, ಬಿಕಾಸ್ ಸ್ವಲ್ಪ ನಂಗೆ ಯಾಕೆ ಸೆನ್ಸ್ ಆಗತ್ತೆ ಅಂತಂದ್ರೆ ನೋಡ್ರಿ ಗೈಸ್ ಹೆಂಗ್ ಹೇಳ್ತಾರೆ. ನಮ್ ಸ್ಟೋರೀಸ್ ನಾವು ಶೇರ್ ಮಾಡಬಾರ್ದು. ಸೊ ಮೀನ್ ನೀವ್ ಹೋಗಲ್ಲ, ಹೋಗಂಗಿಲ್ಲ ನೋಡ್. ಇದು ನೀನ ಹಿಡ್ಕೊಂಡ್ ಹೋಗ, ನಾನು ಅಲ್ಲಿ ಅಲ್ಲಿ ನೋಡಲ್ಲಿ ಇಲ್ಲ ಬಾಗ್ಲಾ ಕೊಡೋದು. ಹೆಂಗ್ ಇಟ್ಕೊಂಡ ಅಲ್ಲಿಂದ ನಮ್ಮ ಅಮ್ಮ ಈಗ ಒಂದ್ ಸ್ವಲ್ಪ ಕಾಡಿಸೋದಿರ್ಲಿ, ಈಗ ಭಯಕ್ ಸ್ಟಾರ್ಟ್ ಮಾಡ. ಅಲ್ಲಿಂದ ಚಾಕೊಂಡ ಎಷ್ಟು ಕಾಡಿಸ್ತೀಯ ಮೊನ್ನೆ ಕೀ ಹಾಕೊಂಡ್ ಮಲ್ಕೊಳ್ಳೋಷ್ಟು ಹಿಂಗೆ ಸಾಕಾಗೋಗ್ತದೆ. ಹೆಣ್ಣು ನೋಡಲು ಗಾಡಿಯಲ್ಲಿ ಬರಬೇಕು. ಮಮ್ಮಿ ಈಗ ನನ್ ಸೀರೆ ಇದ್ಲ ಆಕಿನ್ 10 ಸೆಂಡ್ ಆಫ್ ಅದನ್ನ ನಾನು ಉಟ್ಕೋತೇನೆ. ಅದು ಚಂದ ಇರ್ತದೆ. ಬ್ಲೌಸ್ ಹುಚ್ಚಿ ನೋಡಿದೆ ನಮ್ಮ ಅದ್ ಬಂದ್ರೆ ನಾನು ಒಂದ್ ಸೆಕೆಂಡ್ ಟಕ್ಕಂತ ಹಚ್ಚಲೇ ಇಲ್ಲ. ಅವ್ರ ಇವ್ರಿಬ್ರು ಒಂಥರ ಅಜ್ಜಿಗಳ್ಗೈತೆ ಸೀರಿಯಲ್ ನೋಡಕತ್ತಾರೆ. ಒಂದ್ ಅನುಪಮ ಅಂತ ಹೇಳಿ ಅದ್ ಮಿಸ್ ಮಾಡಿ ಏನದ ಕೊಡ್ ನೋಡ್ರಿ, ಸಣ್ಣವ್ರಿದ್ದಾಗ ಮಸಾಲ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ ಗೈಸ್. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೊಂಡೇನಿ. ಇನ್ನು 1 or 2 ವಿಡಿಯೋಸ್ ಅಷ್ಟೇ ಡೈಲಿ ರೂಟೀನ್ ಬ್ಲಾಗ್ಸ್ ಬರ್ತಿದ್ ಗೈಸ್. ಆಮೇಲೆ ನಾನು ಟ್ರಿಪ್ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಇನ್ಮೇಲೆ ಒಂದಿನ ಬಿಟ್ಟು ಒಂದಿನ ಬ್ಲಾಗ್ ಅಪ್ಲೋಡ್ ಮಾಡತ್ತೀನಿ ಗೈಸ್. ಸೊ ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.